ಬೀದರ್ ಮೀಟಿಂಗ್ ಸಂಬಂಧಪಟ್ಟಂತೆ ಭಗವಂತ ಖೂಬಾ ಅವರ ವಿರುದ್ಧವಾಗಿ ಶಾಸಕರೆಲ್ಲ ಅಭಿಪ್ರಾಯ ಹೇಳಿದ್ದಾರೆ. ಯಾರ ಬಗ್ಗೆ ಯಾರ ವಿರುದ್ಧನೂ ಅಭಿಪ್ರಾಯನೂ ಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು, 28ಕ್ಕೆ 28 ಕ್ಷೇತ್ರಗಳು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳು ಸವಿಸ್ತಾರ ಚರ್ಚೆಗಳು ಆಗಿದೆ. ಏನಣ್ಣ ಆಗ್ತಿದ್ರೆ ತಕ್ಷಣ ನಿಮಗೆ ತಿಳಿಸ್ತೇವೆ. ಥ್ಯಾಂಕ್ ಯು. ಬೀದರ್ ಮೀಟಿಂಗ್ ಸಂಬಂಧಪಟ್ಟಂತೆ ಭಗವಂತ ಖೂಬಾ ಅವರ ವಿರುದ್ಧವಾಗಿ ಶಾಸಕರೆಲ್ಲ ಅಭಿಪ್ರಾಯ ಹೇಳಿದ್ದಾರೆ. ಯಾರ ಬಗ್ಗೆ ಯಾರ ವಿರುದ್ಧನೂ ಅಭಿಪ್ರಾಯನೂ ಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು, 28ಕ್ಕೆ 28 ಕ್ಷೇತ್ರಗಳು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳು ಸವಿಸ್ತಾರ ಚರ್ಚೆಗಳು ಆಗಿದೆ. ಏನಣ್ಣ ಆಗ್ತಿದ್ರೆ ತಕ್ಷಣ ನಿಮಗೆ ತಿಳಿಸ್ತೇವೆ. ಥ್ಯಾಂಕ್ ಯು. ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಕೂಡ ಬುದ್ಧಿನೂ ಕೂಡ ಬಂದಿಲ್ಲ, ಬರೋದೂ ಇಲ್ಲ. ಅವರಿಗೆ ಆ ಶ್ರೀರಾಮ ಬುದ್ಧಿ ಕೊಡಲೇ ಭಗವಂತನೇ ಕಾಪಾಡಬೇಕು ಅಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಬೋದು. 2017ರಲ್ಲಿ ಮಂಗಳೂರು ಚಲೋ ಅಂತೇಳಿ ಮಂಡ್ಯದಿಂದ ಜನ ಯಾತ್ರೆ ಹೊರಟಿದ್ರು, ಅದ್ರ ಕೇಸ್ ಆಗಿತ್ತು, ಕ್ಲೋಸ್ ಆಗಿತ್ತು. ಈಗ ಮತ್ತೆ ರೀಓಪನ್ ಆಗಿದೆ 17 ಜನ ಹಿಂದೂಗಳ ಕಾರ್ಯಕ್ರಮ. ಹಿಂದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ 25-30 ಜನ ಹಿಂದೂ ಕಾರ್ಯಕರ್ತ ಹತ್ಯೆ ಆಗಿತ್ತು. ಈ ಸರ್ಕಾರ ಬಂದಂತ ಕರೆದ 6-7 ತಿಂಗಳಲ್ಲಿ ಅನೇಕ ಕೇಸ್ಗಳನ್ನು ಹಳೆ ಇದನ್ನ ರೀಓಪನ್ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ತಂತ್ರವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಕೂಡ ಹೆದರತಕ್ಕಂಥ ಪ್ರಶ್ನೆ ಇಲ್ಲ. ಹಿಂದೂ ಕಾರ್ಯಕರ್ತರಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು, ಇವೆಲ್ಲವನ್ನೂ ಕೂಡ ಧೈರ್ಯದಿಂದ ಎದುರಿಸ್ತಾರೆ. ನಾವು ಕೂಡ ಅವ್ರ ಜೊತೆ ಗಟ್ಟಿಯಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿರ್ತದೆ. ಬೀದರ್ ಮೀಟಿಂಗ್ ಸಂಬಂಧಪಟ್ಟಂತೆ ಭಗವಂತ ಖೂಬಾ ಅವರ ವಿರುದ್ಧವಾಗಿ ಶಾಸಕರೆಲ್ಲ ಅಭಿಪ್ರಾಯ ಹೇಳಿದ್ದಾರೆ. ಯಾರ ಬಗ್ಗೆ ಯಾರ ವಿರುದ್ಧನೂ ಅಭಿಪ್ರಾಯನೂ ಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು, 28ಕ್ಕೆ 28 ಕ್ಷೇತ್ರಗಳು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳು ಸವಿಸ್ತಾರ ಚರ್ಚೆಗಳು ಆಗಿದೆ. ಏನಣ್ಣ ಆಗ್ತಿದ್ರೆ ತಕ್ಷಣ ನಿಮಗೆ ತಿಳಿಸ್ತೇವೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.